ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಒಂದು ಆರ್ಗನೈಸಿಂಗ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಅಲ್ಮೇರಾ, ಹಳೆ ಕಾಲದಲ್ಲಿ ಬೀರು ತುಂಬ ಫೇಮಸ್ ಅಲ್ವಾ, ಇವಾಗೂ ಎಲ್ಲರೂ ಮನೇಲಿ ಇರುತ್ತೆ. ಆ ಬೀರು ಇದ್ರೇನೆ ಏನೋ ಒಂಥರ ಸ್ಪೆಷಲ್ ವಸ್ತು ನಮ್ಮ ಮನೇಲಿ ಇದೆ ಅನ್ನೋ ಥರ ಫೀಲ್ ಇರ್ತಾ ಇತ್ತು. ಅವಾಗ ಮದುವೆ ಟೈಮಲ್ಲೆಲ್ಲ ಗಿಫ್ಟ್ಗೆಲ್ಲ ಕೊಡ್ತಾ ಇದ್ರು. ಮಗಳನ್ನ ಮದುವೆ ಮಾಡಿದ್ರೆ ಬೀರು ತಗೊಡ್ತಾ ಇದ್ರು. ಸೊ ಮಗಳಿಗೆ ಗಿಫ್ಟ್ ಕೊಡೋದ್ರಲ್ಲಿ ಬೀರು ಕೂಡ ಒಂದಾಗಿತ್ತು ಅಂತ ಹೇಳ್ಬೋದು. ಯಾರದೇ ಮನೆಯಲ್ಲಿ ಎಷ್ಟೇ ಕಬೋರ್ಡ್ ಇರಲಿ, ಕಬೋರ್ಡ್ ಅನ್ನೋದು ಒಂದು 10 ವರ್ಷದ ಹಿಂದೆಯಿಂದ ಬಂದಿರೋದಿರ್ಬೋದು. ನಾನು ನೋಡಿರೋಂಗೆ 10 ವರ್ಷದ ಹಿಂದೆಯಿಂದ ಬಂದಿರೋದು. ಆದರೆ ಈ ಬೀರು ಇದ್ರೇನೆ ನಮ್ಮ ಮನೇಲಿ ಒಂಥರ ಬೀರು ಲಾಕರ್ ಇರೋ ತರ ಅಂತ ಫೀಲ್ ಆಗುತ್ತೆ. ಒಂಥರ ಸೇಫ್ ತರ ನಮ್ಗೆ ಅದಿದ್ರೇನೆ ಒಂಥರ ಸ್ಪೆಷಲ್ ಫೀಲಿಂಗ್ ನ ಕೊಡುತ್ತೆ. ಒಂಥರ ನೋಡೋದಕ್ಕೂ ಸಖತ್ ಖುಷಿ ಆಗುತ್ತೆ. ಸೊ ನಮ್ಮ ಮನೇಲಿ ಇವಾಗಲೂ ಇದೆ. ಯಾರ ಮನೇಲೆಲ್ಲ ಈ ರೀತಿ ಬೀರು ಇದೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಈ ಚಿಕ್ಕ ಬೀರಲ್ಲಿ ಏನೇನು ಇಟ್ಟಿದ್ದಾರೆ, ಹೇಗೆ ಆರ್ಗನೈಸ್ ಮಾಡ್ಬೋದು, ಎಷ್ಟು ಬಟ್ಟೆಗಳನ್ನ ಜೋಡಿಸ್ಬೋದು ಗೊತ್ತಾ ಇದರಲ್ಲಿ. ಈಗ ಕೆಲವರು ಬಾಡಿಗೆ ಮನೆಗೆ ಹೋಗಿರ್ತಾರೆ. ದೊಡ್ಡ ಮನೆಗಳಲ್ಲಿ ವಾರ್ಡ್ರೋಬ್ಸ್, ಕಬೋರ್ಡ್ಸ್ ಎಲ್ಲ ಇರುತ್ತೆ. ಬಟ್ ಚಿಕ್ಕ ಮನೆಗಳಲ್ಲಿ ಇರಲ್ಲ. ಯಾಕಂದ್ರೆ ಅವ್ರ ಮನೆಗೆ ರೂಮ್ಗೆ ಅಡ್ಜಸ್ಟ್ ಮಾಡಿರ್ತಾರೆ, ಕಬೋರ್ಡ್ ಎಲ್ಲ ಮಾಡೋದಕ್ಕಾಗಲ್ಲ. ಅಂತ ಟೈಮಲ್ಲಿ ಈ ತರ ಒಂದ್ ಬೀರು ಇಟ್ಕೊಂಡ್ರೆ ಅದರಲ್ಲಿ ಎಲ್ಲಾ ತರ ಬಟ್ಟೆನು, ಎಷ್ಟು ಬಟ್ಟೆ ಇಡ್ಬೋದು ಅಂತ ನಿಮ್ಗೆ ತೋರಿಸ್ತೀನಿ. ನೀವಂತೂ ಊಹೆನೆ ಮಾಡಿರಲ್ಲ ಇಷ್ಟು ಬಟ್ಟೆನ ಜೋಡಿಸ್ಬೋದು ಅಂತ. ಬಟ್ಟೆನ ತುಂಬಾ ಆರ್ಗನೈಸ್ ಆಗಿ ಹೇಗೆ ಜೋಡಿಸಬಹುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇದಂತೂ ತುಂಬಾ ನೀಟಾಗಿ, ತುಂಬಾ ಸೂಪರ್ ಆಗಿ ಜೋಡಿಸಿದ್ದಾರೆ. ಇದು ನಂದಿನಿ ಅಮ್ಮ ಅವ್ರ ಮನೆಯಲ್ಲಿ ಅವ್ರ ಬೀರುನ ಹೇಗೆ ಆರ್ಗನೈಸ್ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಜೋಡಿಸಿದ್ದಾರೆ. ನಂಗಂತೂ ತುಂಬಾ ಇಷ್ಟ. ಅವ್ರು ಫೋಲ್ಡಿಂಗ್ ಮಾಡಿ ಇಟ್ಟಿರೋ ಮೆಥಡ್ ಎಲ್ಲ ಒಂದ್ ಕಡೆ ಯಾವ್ಯಾವ್ದೆಲ್ಲ ಇಟ್ರೆ ಬೇಗ ಸಿಗುತ್ತೆ ಅಂತ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಗೊತ್ತಾ. ಶರ್ಟ್ಸ್ಗಳು ಅಷ್ಟೇನೆ ಬರೀ 3 ಹ್ಯಾಂಗರ್ ಅಲ್ಲಿ 15ರಿಂದ 20 ಶರ್ಟ್ಗಳನ್ನ ಹಾಕಿಟ್ಟಿದ್ದಾರೆ. ಎಲ್ಲ ಹೇಗೆ ಜೋಡಿಸಿದ್ದಾರೆ ಅಂತ ಬನ್ನಿ ಇವಾಗ ಒಂದ್ ಕಡೆಯಿಂದ ನಿಮಗೆ ತೋರಿಸ್ತೀನಿ. ಫಸ್ಟ್ ಇವಾಗ ಮೇಲ್ಗಡೆ ಶೆಲ್ಫಲ್ಲಿ ನೋಡೋಣ. ಇಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಫುಲ್ಲು ಡ್ರೆಸ್ಗಳನ್ನ ಇಟ್ಟಿದ್ದಾರೆ. ಅವ್ರು ಇವಾಗ ಊರಿಗೆ ಎಲ್ಲಾದರೂ ಹೋಗ್ಬೇಕು ಅಂತಂದರೆ ಡ್ರೆಸ್ಗಳನ್ನ ಹಾಕೊಳ್ಳೋದಕ್ಕೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ. ಬನ್ನಿ ಹೇಗೆ ಫೋಲ್ಡ್ ಮಾಡಿದ್ದಾರೆ ಅಂತ ಈಗ ಅವರೇ ತೋರಿಸ್ತಾರೆ. ನೋಡಿ 3 ಫೋಲ್ಡಿಂಗ್ಸ್ ಅಲ್ಲಿ ಇಟ್ಟಿದ್ದಾರೆ. ಡಬಲ್ ಫೋಲ್ಡಿಂಗ್ ಇಟ್ಟರೆ ಸ್ವಲ್ಪ ಜಾಗನ ಜಾಸ್ತಿ ಇಟ್ಕೊಳ್ಳುತ್ತೆ. ಅವಾಗ ಒಂದೇ ಸ್ಟೆಪ್ ಇಡೋಕ್ಕಾಗೋದು. ಈ ಥರ 3 ಫೋಲ್ಡಿಂಗ್ ಇಟ್ಟಾಗ 2 ಸ್ಟೆಪ್ ಇಡ್ಬೋದು, ಮತ್ತು ಬಟ್ಟೆನ ಜಾಸ್ತಿ ಸ್ಟೋರ್ ಮಾಡ್ಬೋದು. ಈ ರೀತಿ ಫೋಲ್ಡ್ ಮಾಡಿಟ್ರೆ ಜಾಸ್ತಿ ಇಡ್ಬೋದು ಅಂತ ಹೇಳ್ಬಿಟ್ಟು ಅವರು ಆ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ. ನಾವು ಇವಾಗ ತುಂಬ ಅಗ್ಲ ಮಾಡಿ ನೀಟಾಗಿ ಇಟ್ಟರೆ ಇದು ಒಂದೇ ಸ್ಟೆಪ್ ತೊಗೊಳುತ್ತೆ, ಮತ್ತು ಬಟ್ಟೆನ ಜಾಸ್ತಿ ಇಡಿಸೋದಿಲ್ಲ. ಗ್ಯಾಪು ಆ ಕಡೆ ಈ ಕಡೆ ಗ್ಯಾಪ್ ಬಂದ್ಬಿಡುತ್ತೆ. ನೋಡಿ ಈ ಥರ 3 ಫೋಲ್ಡಿಂಗ್ಸ್ ಮಾಡಿ ಡಬಲ್ ಲೇಯರಲ್ಲಿ ಇಟ್ಟರೆ ಒಂದು 20ರಿಂದ 25 ಡ್ರೆಸ್ ತನಕನೂ ಇಡ್ಬೋದು. ಅದ್ರ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದರೆ ಸ್ಯಾರಿಗಳನ್ನ ಇಟ್ಟಿದ್ದಾರೆ. ಅಂದರೆ ಸ್ವಲ್ಪ ವರ್ಕ್ ಸ್ಯಾರಿಗಳು, ಡೈಲಿ ವೇರ್, ಇವಾಗ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ಹೋಗೋಕೆ ಹಾಕೊಂಡು ಹೋಗ್ತಾರಲ್ಲ ಸ್ಯಾರಿಗಳು, ಸೊ ಆ ಥರ ಸ್ಯಾರಿಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಬ್ಲೌಸ್ಗಳು, ಮಿಕ್ಸ್ ಮ್ಯಾಚ್ ಬ್ಲೌಸ್ಗಳೆಲ್ಲ ಇರುತ್ತಲ್ವಾ, ಸೊ ಅದನ್ನೆಲ್ಲ ಮೇಲ್ಗಡೆ ಇಟ್ಕೊಂಡಿದ್ದಾರೆ. ಇದನ್ನು ಅಷ್ಟೇ 2 ಲೇಯರಲ್ಲಿ 3 ಫೋಲ್ಡಿಂಗ್ಸು. ಇವಾಗ ನಾವು ಅಗ್ಲಕ್ಕೆ ಇಡ್ತೀವಿ ಸಿಂಗಲ್ ಫೋಲ್ಡ್ ಮಾಡಿ, ಆಗ ಜಾಗ ವೇಸ್ಟ್ ಆಗುತ್ತೆ. ಎಷ್ಟು ಮಾಮೂಲಿ ಇವಾಗ ಎಷ್ಟು ಇಡ್ಸುತ್ತೋ ಅದಕ್ಕಿಂತ ಒಂದು 2-3 ಸೀರೆ ಜಾಸ್ತಿ ಇಡ್ಬೋದು. ಈ ಥರ ಡಬಲ್ ಫೋಲ್ಡ್ ಮಾಡಿ 2 ಲೇಯರಲ್ಲಿ ಇಟ್ಕೊಂಡ್ರೆ ಒಂದಕ್ಕಿಂತ ಫಸ್ಟ್ 1 ಲೇಯರಲ್ಲಿ ಇಡುವಾಗ ಎಷ್ಟು ಇಡ್ತೀವೋ ಅದಕ್ಕಿಂತ ಡಬ್ಬಲ್ ಸ್ಯಾರಿಗಳನ್ನ ಇಡ್ಬೋದು. ಬಾಡಿಗೆ ಮನೆಯಲ್ಲಿ ಒಂದೇ ಬೀರು ಇದೆ, ಕಬೋರ್ಡ್ ಏನಿಲ್ಲ ಅಂದಾಗ ಜೋಡಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎಲ್ಲ ಬಟ್ಟೆಗಳು ಚೆನ್ನಾಗಿರೋದು ಈಚೆ ಇಡೋದಕ್ಕಾಗಲ್ಲ ಅಲ್ವಾ. 2 ಲೇಯರಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ, ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಎಷ್ಟು ಸ್ಯಾರಿ ಬೇಕಾದರೂ ಇಡ್ಸುತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಸ್ಯಾರಿ ಜೋಡಿಸಿದ್ದಾರೆ ಅದರಲ್ಲಿ ಅಂತ ಹೇಳ್ಬಿಟ್ಟು. ಈ ಥರ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ, ಆವಾಗ ಚೆನ್ನಾಗಿ ನೀಟಾಗಿ ಇಡ್ಬೋದು. ಮತ್ತು ಸೀರೆ ಕೂಡ ಹಾಳಾಗೋದಿಲ್ಲ. ನಾವು ಹೇಗೆ ಐರನ್ ಮಾಡಿ ಇಟ್ಟಿರ್ತೀವೋ ಹಾಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಸ್ಪೇಸು ಕೂಡ ಜಾಸ್ತಿ ಇಡಿಸೋದಿಲ್ಲ. ಆದಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ಫುಲ್ಲಾಗಿ ಮಾಡ್ಕೊಬೋದು. ಸೀರೆ ಎಲ್ಲ ಇಟ್ಟಾದಮೇಲೆ ಮೇಲ್ಗಡೆ ಬ್ಲೌಸ್ಗಳನ್ನ ಕೂಡ ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ. ಬೇಕಂದಿದ್ದು ಅಲ್ಲೇ ಈಸಿಯಾಗಿ ತೊಗೊಬೋದು ಅಂತ. ಸ್ಯಾರಿ ಒಳಗಡೆ ಬ್ಲೌಸ್ ಹಾಕಿಟ್ಬಿಟ್ರೆ ಜಾಸ್ತಿ ಸ್ಪೇಸ್ ಇಟ್ಕೊಳ್ಳುತ್ತೆ, ಮತ್ತು ಸ್ಯಾರಿ ನೀಟಾಗಿ ಕೂರೋದಿಲ್ಲ, ಆ ಕಡೆ ಈ ಕಡೆ ಎಲ್ಲ ಜರುಗುತ್ತೆ. ಈ ಥರ ಬರೀ ಸೀರೆನೇ ಫಸ್ಟ್ ಫೋಲ್ಡ್ ಮಾಡಿ ಇಟ್ಬಿಟ್ಟು ಮೇಲ್ಗಡೆ ಬ್ಲೌಸ್ಗಳನ್ನ ಇಟ್ಕೊಂಡಿದ್ದಾರೆ. ಬೇಕಂದಾಗ ಸೀರೆ ಬ್ಲೌಸ್ನ ಮ್ಯಾಚ್ ಮಾಡಿ ತೊಗೊಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಕಾರ್ನರಲ್ಲಿ ಆ ರೀತಿ ಇಟ್ಕೊಂಡಿದ್ದಾರೆ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಹೆಣ್ಮಕ್ಳು ಬಟ್ಟೆಗಳನ್ನ ನೋಡೋಕ್ಕೆ ಚೆಂದ, ಕಲರ್ಫುಲ್ ಆಗಿರುತ್ತೆ. ಎಷ್ಟು ಕಲರ್ಸ್ ಇದೆ ಅಂತ ಹೇಳೋದಕ್ಕೆ ಕಷ್ಟ. ಈ ಕಡೆ ಬಂದರೆ ರೇಷ್ಮೆ ಬಾರ್ಡರ್ ಸೀರೆಗಳನ್ನ ಇಟ್ಕೊಂಡಿದ್ದಾರೆ. ಅದನ್ನೆಲ್ಲ ಹ್ಯಾಂಗ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನ ಜೋಡಿಸೋದಕ್ಕೆ ಕಷ್ಟ. ಈ ಥರ ಹ್ಯಾಂಗ್ ಮಾಡಿ ಇಟ್ಕೊಂಡ್ರೆ ಹಾಕೊಳ್ಳೋದಕ್ಕೂ ಈಸಿ ಅಂತ ಹೇಳ್ಬಿಟ್ಟು ಸೊ ಬಾರ್ಡರ್ ಸೀರೆ, ರೇಷ್ಮೆ ಸೀರೆಗಳೆಲ್ಲ ಹ್ಯಾಂಗ್ ಮಾಡಿಟ್ಟಿದ್ದಾರೆ. ಅದರಿಂದ ಈ ಕಡೆ ಸ್ವಲ್ಪ ಸೈಡಲ್ಲಿ ಬಂದರೆ ಅವ್ರದ್ದು ಹಸ್ಬೆಂಡ್ದು ಬಟ್ಟೆಗಳನ್ನ ಇಟ್ಟಿದ್ದಾರೆ. ಅಲ್ಲಿರೋದು 3 ಹ್ಯಾಂಗರು. ಆದರೆ 3 ಹ್ಯಾಂಗರಲ್ಲಿ 15ರಿಂದ 20 ಶರ್ಟ್ಗಳನ್ನ ಹಾಕಿದ್ದಾರೆ. ಬನ್ನಿ ಹೇಗೆ ಅಂತ ತೋರಿಸ್ತೀನಿ. ಈ ಹ್ಯಾಂಗರಲ್ಲಿ ನಿಮಗೆ ಕಾಲರ್ ನೋಡ್ಬೋದು, 5 ಕಾಲರ್ ಕಾಣಿಸ್ತಾ ಇದೆ. ಅಂದರೆ ಈ ಹ್ಯಾಂಗರಲ್ಲಿ 5 ಶರ್ಟ್ಗಳನ್ನ ಹಾಕಿದ್ದಾರೆ. ಕೆಲವರು ನಾವೆಲ್ಲ ಏನು ಮಾಡ್ತೀವಿ, ಈಗ ಐರನ್ ಮಾಡಿ ಫೋಲ್ಡಿಂಗ್ ಮಾಡಿ ಇಡ್ತೀವಿ. ಅದನ್ನ ತೊಗೊಳ್ಳುವಾಗ ಇಳಿಯುವಾಗ ಎಲ್ಲ ಒಂಥರ ಐರನ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ಐರನ್ ಮಾಡಿ ಹ್ಯಾಂಗರಲ್ಲಿ ಹಾಕಿಟ್ರೆ ಐರನ್ನು ಕೂಡ ಹೋಗೋದಿಲ್ಲ, ಮತ್ತು ಒಂದೇ ಹ್ಯಾಂಗರ್ಗೆ 5ರಿಂದ 6, 7 ಶರ್ಟ್ ಕೂಡ ಹಾಕ್ಬೋದು. ಈ ರೀತಿ ಅವರು ನೋಡಿ 3 ಹ್ಯಾಂಗರಲ್ಲಿ ಒಂದು 15ರಿಂದ 20 ಶರ್ಟ್ಗಳನ್ನ ಹಾಕಿಟ್ಟಿದ್ದಾರೆ.
ಅದ್ರ ಜೊತೆಗೆ ಈ ಕಡೆ ಒಂದಷ್ಟು ಫಾರ್ಮಲ್ ಪ್ಯಾಂಟ್ಸ್ಗಳನ್ನೆಲ್ಲ ಜೋಡಿಸಿದ್ದಾರೆ. ಶರ್ಟ್ ತೊಗೊಂಡಾಗ ಅಲ್ಲೇ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಳೋದಕ್ಕೆ. ಒಂದು ಚೂರು ಸ್ಪೇಸ್ನ ಎಲ್ಲೂ ಕೂಡ ವೇಸ್ಟ್ ಮಾಡಿಲ್ಲ. ಎಲ್ಲ ಹೇಗೆ ನೀಟಾಗಿ ಜೋಡಿಸ್ಬೋದು ಆ ರೀತಿ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ. ಸೊ ಸ್ಯಾರಿ ಕೆಳಗಡೆ ಇರೋಂಥ ಖಾಲಿ ಸ್ಪೇಸಲ್ಲಿ ಪ್ಯಾಂಟ್ಸ್ ಎಲ್ಲ ಇಟ್ಕೊಂಡು ಆ ಪ್ಲೇಸ್ನು ಕೂಡ ಕವರ್ ಮಾಡಿಬಿಟ್ಟಿದ್ದಾರೆ. ಇನ್ನು ಅದರಿಂದ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದರೆ ಇಲ್ಲಿ ನೋಡ್ಬೋದು 4 ಲೇಯರ್ ಇಟ್ಟಿದ್ದಾರೆ. ಫಸ್ಟಲ್ಲಿ ಬಂದು ಫುಲ್ಲು ಸ್ಯಾರಿ ಪೆಟಿಕೋಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಸ್ಯಾರಿ ತೊಗೊಂಡಾಗ ಈಸಿಯಾಗಿ ತೊಗೊಂಡು ಈಗ ಹೇಗೆ ಕಾಣ್ತಾ ಇದೆ ಅಂದರೆ ಈ ಬೀರು ನಮಗೆ ತೊಗೊಳೋದಕ್ಕೂ ತುಂಬ ಕಷ್ಟ ಆಗಲ್ಲ. ಏಕೆಂದರೆ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಂಥ ಕಲರ್ ಇಲ್ಲೇ ಇದೆ, ಇಂಥ ಡ್ರೆಸ್ ಇಲ್ಲೇ ಇದೆ ಅಂತ. ಸೊ ಅಲ್ಲೇ ಈಸಿಯಾಗಿ ತೊಗೊಂಡ್ಬಿಡ್ಬೋದು. ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಪೀಸ್ ಆಫ್ ಜಾಗನೂ ಬಿಟ್ಟಿಲ್ಲ, ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ. ಒಂದ್ರ ಮೇಲೆ ಒಂದು ನೀಟಾಗಿ ಜೋಡಿಸ್ಕೊಂಡಿರೋದ್ರಿಂದ ಈಸಿಯಾಗಿ ತೊಗೊಬೋದು. ಇಲ್ಲೂ ಅಷ್ಟೇ ಕೆಲವೊಂದಷ್ಟು ಸಿಂಪಲ್ ಸ್ಯಾರಿಗಳಿರುತ್ತಲ್ವ ಮನೆ ಹತ್ರ ಹಾಕೊಳ್ಳುವಂಥದ್ದು, ಆ ಸ್ಯಾರಿಗಳನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದು ಲೆಗೆನ್ಸು, ಟವಲ್ಸು ಮತ್ತು ಈ ಕಡೆ ನೋಡಿ ಈ ಕಡೆ ಫುಲ್ಲು ವೇಲ್ಸು, ನೀವು ದುಪ್ಪಟಗಳು ಅಂತ ಹೇಳ್ತೀವಲ್ವ ಅದನ್ನು ಫುಲ್ಲು ನೀಟಾಗಿ ಜೋಡಿಸ್ಕೊಂಡಿದ್ದಾರೆ. ಅದು ಕೂಡ ಅಷ್ಟೇ ನಮಗೆ ಡ್ರೆಸ್ಗೆ ಅದರ ಡ್ರೆಸ್ ಹಾಕೊಂಡಾಗ ಯಾವ ವೇಲ್ ಬೇಕೋ ಅಲ್ಲೇ ತೊಗೊಂಡು ಹಾಕೊಬೋದು. ಎಲ್ಲ ಈ ರೀತಿ ನೀಟಾಗಿ ಕಣ್ಣಿಗೆ ಕಾಣೋ ರೀತಿ ಜೋಡಿಸ್ಕೊಂಡಿದ್ದಾರೆ. ಯಾವುದೂ ಹುಡ್ಕೋ ಆಗಿಲ್ಲ. ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಬೆನಿಫಿಟ್ ಇದೆ ನೋಡಿ. ನೀಟಾಗಿ ಜೋಡಿಸ್ಕೊಂಡು ನಮಗೆ ಯಾವುದನ್ನು ಬೇಕೋ ಅಲ್ಲೇ ಈಸಿಯಾಗಿ ತೊಗೊಬೋದು. ಮತ್ತು ನಾವು ಎಷ್ಟೊಂದು ಬಟ್ಟೆಗಳು ಹಾಕ್ಕೊಂಡೇ ಇರೋದಿಲ್ಲ, ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಇದು ಇಲ್ಲೇ ಇದೆಯಾ ಅಥವಾ ಎಲ್ಲೋಯ್ತು ಅಂತ ಗೊತ್ತೇ ಇರಲ್ಲ, ಹಾಕ್ಕೊಂಡಿದ್ದೇ ಹಾಕ್ಕೊಳ್ತಾ ಇರ್ತೀವಿ. ಈ ರೀತಿ ಜೋಡಿಸ್ಕೊಂಡಾಗ ನೀಟಾಗಿ ಯಾವ್ದು ಬೇಕೋ ಅದನ್ನು ತೊಗೊಂಡು ಹಾಕೊಬೋದು. ಯಾವ್ದು ಹಾಕೊಂಡಿಲ್ಲ ಅಂತಲೂ ಗೊತ್ತಾಗುತ್ತೆ, ನಮ್ಮ ಹತ್ರ ಯಾವ ಬಟ್ಟೆ ಇದೆ ಅಂತಲೂ ನೆನಪಿರುತ್ತೆ. ಜೋಡಿಸಿದ್ರೆ ಇದೊಂದು ಬೆನಿಫಿಟ್ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದರೆ ಇಲ್ಲಿ ಒಂದಷ್ಟು ಸ್ಯಾರಿಗಳು ಮತ್ತು ಈ ಕಡೆ ಮೇಲ್ಗಡೆ ಎಲ್ಲ ಸ್ಯಾರೀಸ್ಗಳು ಇಟ್ಟಿದ್ದಾರಲ್ಲ, ಆ ಸ್ಯಾರೀಸ್ದು ಬ್ಲೌಸ್ಗಳೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದಾರೆ. ಸ್ಯಾರಿ ತೊಗೊಂಡಾಗ ಅಲ್ಲೇ ತೊಗೊಂಡು ಹಾಕೊಳ್ಬೋದು ಅಂತ ಹೇಳ್ಬಿಟ್ಟು ಒಂದಷ್ಟು ಟವಲ್ಸು ಇಲ್ಲಿ ಇಟ್ಕೊಂಡಿದ್ದಾರೆ. ಸಕ್ಕದಾಗಿ ಜೋಡಿಸಿದ್ದಾರೆ. ಎಲ್ಲನೂ ಯಾವುದು ಮಿಸ್ ಆಗಲ್ಲ ಮತ್ತು ಎಲ್ಲೂ ಕಾಣಿಸೋದಿಲ್ಲ, ಅದೆಲ್ಲೋಯ್ತು ಇದೆಲ್ಲೋಯ್ತು ಅಂತ ಹುಡ್ಕೋ ಆಗಿಲ್ಲ. ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿಟ್ಟಿರೋದ್ರಿಂದ ಯಾವ ಬಟ್ಟೆ ಎಲ್ಲಿದೆ ಸೊ ಆರಾಮಾಗಿ ಹುಡ್ಕೊಬೋದು, ಯಾವುದಕ್ಕೆ ಯಾವ್ದು ಮಿಕ್ಸ್ ಮ್ಯಾಚ್ ಮಾಡ್ಕೊಬೋದು, ಅದೆಲ್ಲ ನೋಡ್ಕೊಬೋದು. ಒಟ್ಟಿನಲ್ಲಿ ಆರ್ಗನೈಸ್ ಆಗಿ ಎಲ್ಲ ಬಟ್ಟೆನೂ ಹೇಗೆ ಜೋಡಿಸ್ಬೋದು ಅನ್ನೋದನ್ನ ಈ ಬೀರುಲಿ ನಾವು ನೋಡ್ಬೋದು. ಇಲ್ಲಿ ಸೈಡಲ್ಲಿ ಒಂದು ಬಳೆದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಕೂಡ ನೀಟಾಗಿ ಬಳೆ ಹಾಕ್ಕೊಂಡಿದ್ದಾರೆ. ಯಾವುದೇ ಸ್ಪೇಸ್ ಕೂಡ ಇದರಲ್ಲಿ ವೇಸ್ಟ್ ಮಾಡ್ಕೊಂಡಿಲ್ಲ, ಎಲ್ಲ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದಾರಲ್ವ. ಈ ಕಡೆ ಸೈಡ್ ಒಂದು ಸ್ಟ್ಯಾಂಡ್ ಥರ ಕೊಟ್ಟಿದ್ರು. ಸೊ ಅದಕ್ಕೆ ಕರ್ಚೀಫ್ಸು, ಸ್ಕಾರ್ಫ್ಸು ಇದನ್ನು ಇಟ್ಕೊಂಡಿದ್ದಾರೆ. ಎಲ್ಲರೂ ಹೋಗುವಾಗ ಅಲ್ಲೇ ಟಕ್ ಅಂತ ತೊಗೊಬೋದಲ್ವ. ಎಲ್ಲರೂ ಈಚೆ ಕಡೆ ಹೋದಾಗ ನಮ್ಗೆ ಕರ್ಚೀಫ್ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ತೊಗೊಳಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅದು ಕೂಡ ಹಾಕ್ಕೊಂಡಿದ್ದಾರೆ. ಒಂದು ಹ್ಯಾಂಗರ್ ಕೊಟ್ಟಿದ್ದಾರೆ. ಈ ಬೀರುಲಿ ಒಂದು ಸ್ಪೇಸ್ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಕಾರ್ಡ್ಸು ಏನಾದರೂ ಫೈಲ್ಸ್ ಆ ಥರ ಇಟ್ಕೊಬೋದು. ಇದು ಒಂದು ಚಿಕ್ಕ ಬೀರುಲಿ ನೋಡಿ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಒಂದು ಚೂರು ಆ ಕಡೆ ಈ ಕಡೆ ಅಳ್ಳಾಡಲ್ಲ. ಎಷ್ಟು ಸ್ಯಾರಿ ಇರ್ಬೋದು ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಎಷ್ಟಿದೆ ಅಂತ ಹೇಳ್ತೀರಾ ಅಂತ. ಇಲ್ಲೆಲ್ಲ ಬಂದು ಕೆಳಗಡೆನೂ ಅಷ್ಟೇ ಇನ್ನೊಂದು ಸ್ಟೆಪ್ಪಲ್ಲಿ ಬೆಡ್ಶೀಟ್ಸ್ಗಳು ಕೂಡ ಇಟ್ಕೊಂಡಿದ್ದಾರೆ. ಈಗ ನಾವು ಚಿಕ್ಕ ಮನೇಲಿ ಇರ್ತೀವಿ, ಅಲ್ಲಿ ಕಬೋರ್ಡ್ ಇರಲ್ಲ, ಒಂದೇ ಬೀರು, ಅದರಲ್ಲೇ ಎಲ್ಲ ಜೋಡಿಸ್ಕೊಬೇಕಂದಾಗ ನೋಡಿ ಈ ರೀತಿ ಐಡಿಯಾ ಉಪಯೋಗಿಸ್ಕೊಂಡು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಇರೋ ಜಾಗದಲ್ಲೇ ನಮ್ಮದು ಸ್ಯಾರಿಗಳು, ನಮ್ಮ ಮನೆಯವ್ರದ್ದು ಬಟ್ಟೆಗಳು ಮತ್ತು ಟವಲ್ಸು ಮತ್ತು ಬೆಡ್ಶೀಟ್ಗಳು ಕೂಡ ಇಟ್ಟಿದ್ದಾರೆ. ಇವರು ದಿವಾನ್ ಕಾಟ್ ಮೇಲೆ ಹಾಕೋ ಬೆಡ್ಶೀಟ್ ಇರ್ಬೋದು, ಡಬಲ್ ಕಾಟ್ ಮೇಲೆ ಹಾಕೋ ಬೆಡ್ಶೀಟ್ಗಳಿರ್ಬೋದು, ಅದನ್ನು ಕೂಡ ನೀಟಾಗಿ ಒಂದು ಕಡೆ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಒಂದು ಚೂರು ಜಾಗ ಬಿಡ್ದೇ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಒಟ್ಟಿನಲ್ಲಿ ಒಂದು ಮನೇಲಿ ಎಷ್ಟು ಬಟ್ಟೆಗಳಿದೆಯೋ ಅಷ್ಟು ಬಟ್ಟೆಗಳನ್ನ ನೀಟಾಗಿ ಆರ್ಗನೈಸ್ ಆಗಿ ಇಷ್ಟು ಚಿಕ್ಕ ಬೀರಲ್ಲಿ ಹೇಗೆ ಜೋಡಿಸ್ಬೋದು ಅನ್ನೋದನ್ನ ಈ ಬೀರು ಆರ್ಗನೈಸೇಷನ್ ನೋಡಿದ್ರೆ ನೀವು ತಿಳ್ಕೊಬೋದು. ನನಗೆ ತುಂಬ ಇಷ್ಟ ಆಯಿತು. ಇಷ್ಟು ಚಿಕ್ಕ ಬೀರುಲಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾರೆ ಬಟ್ಟೆಗಳನ್ನ ಅಂತ. ಸೊ ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮನೇಲಿ ಈ ಥರ ಬೀರು ಇದೆಯಾ ಸೊ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.